ತಂದೆ ಊರ್ ಹೊರಗೆ ಬಂದು ವಿಶಾಲ ಪ್ರದೇಶದಲ್ಲಿ ಒಂದು ದೊಡ್ಡ ಮನೆ ಕಟ್ಸಿದ್ರು. ಮನೆ ಸುತ್ತಮುತ್ತ ಸಾಕಷ್ಟು ಸ್ಥಳ ಇದೆ, ಒಂದು ತೋಟ ಮಾಡಬೇಕು ಅಂತ ಎಲ್ಲರ ಆಸೆ. ಒಂದು ಒಳ್ಳೆಯ ಮುಹೂರ್ತದಲ್ಲಿ ಮನೆ ಕಾಲಿಟ್ಟದ್ದು ಆಯಿತು. ಮನೆ ಅಲಂಕಾರ ವಸ್ತುಗಳನ್ನು ಜೋಡಿಸೋದು ಸ್ವಲ್ಪ ಸಮಯ ಹೋಯಿತು. ನಂತರ ಎಲ್ಲರ ಗಮನ ಆ ಮನೆ ಸುತ್ತಲೂ ಇರುವಂಥ ಬಯಲು ಪ್ರದೇಶ ಕಡೆಗೆ ಬಂತು. ತಂದೆ ತಾಯಿ ಎಲ್ಲ ಕೂತ್ಕೊಂಡು ಒಂದು ತೋಟದ ನಕ್ಷೆ ಮಾಡಿದರು. ಇನ್ನು ಬಳಸೋದು ಹೇಗೆ ಇದನ್ನು ಅಂತ ಆಳುಗಳನ್ನು ಕರೆಸಿದ್ರು. ನೆಲ ಎಲ್ಲ ಸಿದ್ಧ ಮಾಡೋದು ಸರಿ ಅಂತ ತಾಯಿ ಹೇಳಿದ್ದಕ್ಕೆ, ಬೇಡಮ್ಮ ನಾವೇ ಮಾಡೋಣ, ಆಳುಗಳು ಯಾಕೆ ಬೇಕು, ನಮಗೆ ತಮಾಷೆ ಇರ್ತದೆ, ಖುಷಿಯಾಗಿ ಮಾಡ್ಬೋದು ಇದನ್ನು ಅಂತ ಹೇಳಿ ನಮ್ಮ ಸ್ಥಳಗಳನ್ನು ತಾವು ಕ್ಲೀನ್ ಮಾಡ್ಕೋಬೇಕು ಅಂತ ಶುರು ಮಾಡಿದರು. ಆ ಪ್ರದೇಶವನ್ನು ಆ ಮಕ್ಕಳ ವಯಸ್ಸಿಗೆ ಯೋಗ್ಯತೆಗೆ ತಕ್ಕ ಹಾಗೆ ಹಂಚಿದ್ದು ಆಯಿತು. ಉತ್ಸಾಹದಿಂದ ಕೆಲಸ ಶುರು ಆಯಿತು. 8 ವರ್ಷದ ಹುಡುಗನಿಗೆ ಮನೆಯ ಹಿಂದೆ ಒಂದು ಎಡಗಡೆ ಮೂಲೆಯಲ್ಲಿ ಸ್ಥಳ ಸಿಕ್ಕಿದೆ. ಅವನ ಬುಟ್ಟಿ ಸಲಿಕೆ ಗುದ್ಲಿ ಎಲ್ಲ ಹಿಡ್ಕೊಂಡು ಹೋದ. 2-3 ದಿವಸದಲ್ಲಿ ಅಲ್ಲಿ ಬೆಳೆದಿದ್ದಂಥ ಕಸ ಹುಲ್ಲು ಎಲ್ಲ ತೆಗೆದ. ನೆಲ ಹದ ಮಾಡಬೇಕಲ್ವಾ, ಗುದ್ದಲಿಯಿಂದ ಅಗಿಯೋಕ್ಕೆ ಶುರು ಮಾಡಿದ. ಮೊದಲೇ ನೀರು ಹಾಕಿ ನೆನೆಸಿದ್ರಿಂದ ಸ್ವಲ್ಪ ಕಷ್ಟ ಆಗಲಿಲ್ಲ. ಮರುದಿನ ಮಧ್ಯದಲ್ಲಿ ಅಗಿಯುವಾಗ ಟಣ್ಣಂತ ಸಪ್ಪಳ ಬಂತು. ಮತ್ತಷ್ಟು ಅಗದು ನೋಡ್ತಾನೆ, ದೊಡ್ಡ ಕಲ್ಲು. ಬಾಲಕ ಏನು ಮಾಡಿದ, ನಿಧಾನವಾಗಿ ಕಲ್ಲಿನ ಸುತ್ತಲೂ ಇದ್ದಂಥ ಮಣ್ಣನ್ನು ಅಗದು ಸೆಡಲ್ ಮಾಡಿದ. ಅದೆಲ್ಲ ಎತ್ತು ಹಾಕಿದ. 2 ಕೈಯಿಂದ ಕಲ್ಲನ್ನು ಎತ್ತೋಕೆ ಹೋದ. ಕಲ್ಲು ಸ್ವಲ್ಪ ಅಲಗಾಡತೆ ಹೊರತಾಗಿ ಎತ್ತೋಕ್ಕಾಗಲಿಲ್ಲ. ಈ ಕಲ್ಲಿನ ಕೆಳಗೆ ಹಾರೆ ಹಾಕಿ ಮೀಟೋಕೆ ನೋಡಿದ. ಆಗಲೂ ಏನಾಗಲಿಲ್ಲ, ಎತ್ತೋಕ್ಕಾಗಲೇ ಇಲ್ಲ. ತಳ್ಳಿದ, ಎಳೆದ, ಎತ್ತಲು ಪ್ರಯತ್ನ ಮಾಡಿದ. ಏನಾದರೂ ಕಲ್ಲು ಇವ್ರ ಶಕ್ತಿಯನ್ನು ಪರೀಕ್ಷೆ ಮಾಡ್ತಿತ್ತೇವನಃ ಮೇಲೆ ಬರಲಿಲ್ಲ. ಕಲ್ಲಿನ ಕೆಳಗೆ ಸ್ವಲ್ಪ ಅಗದು ಅದರ ಪಕ್ಕದಲ್ಲಿ ಒಂದು ಸಣ್ಣ ಕಲ್ಲಿಟ್ಟು ಅದ್ರ ಮೇಲೆ ಹಾರೆ ಇಟ್ಟು ಮೀಟಿ ಶಕ್ತಿಯನ್ನೆಲ್ಲ ಹಾಕಿ ಒತ್ತಿದ. ಓಹೋ, ಕಲ್ಲು ಮೇಲೆ ಬರ್ತಾ ಇದೆ ಅಂತ ಅನ್ನಿಸ್ತು. ಉಸಿರು ಬಿಗಿ ಹಿಡಿದು ಹಾರೆಯನ್ನು ಇನ್ನಷ್ಟು ಹಾಕಿ ಕೆಳಗೆ ಒತ್ತಿದ. ಇನ್ನೂ ಸ್ವಲ್ಪ ತಳ್ಳಿದ್ರೆ ಬಂದೇ ಬಿಡುತ್ತದೆ ಅನ್ನುವಾಗ ಆ ಹಾರೆ ಸಣ್ಣ ಕಲ್ಲಿಂದ ಠಕ್ ಅಂತ ಹಾರಿ ಇವನ್ ಕಾಲ ಮೇಲೆ ಬಿತ್ತು. ಗಾಯ ಆಗಿ ರಕ್ತ ಸುರಿಯೋಕೆ ಶುರು ಆಯಿತು. ಗಾಯ ಆಯ್ತಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ತನ್ನ ಅಸಹಾಯಕತೆ ಬಗ್ಗೆ ದುಃಖ ಬಂದು ಹುಡುಗ ಜೋರಾಗಿ ಅಳೋಕೆ ಶುರು ಮಾಡಿದ. ಅಲ್ಲ, ಮನೆ ಹೊರಾಂಗಣದಲ್ಲಿ ಇದು ಕೂತು ನೋಡ್ತಾ ಇದ್ರಲ್ಲ ತಂದೆ, ಅವನ ಬಳಿ ಬಂದು ನಿಂತರು. ಅವನ ಭುಜದ ಮೇಲೆ ಕೈ ಹಾಕಿ, ಮಗು ನೀನು ಎಲ್ಲ ಶಕ್ತಿ ಹಾಕಿದ್ರೆ ಏನು ಕಲ್ಲು ಬಂದ್ಬಿಡ್ತಿತ್ತಪ್ಪ ಅದು. ಇಲ್ಲಪ್ಪ, ನಾನು ಎಲ್ಲ ಶಕ್ತಿನೂ ಹಾಕಿದೆ, ಆದ್ರೆ ಆಗಲಿಲ್ಲ ಅಂತ ಹುಡುಗ ಬಿಕ್ಕಿದ. ಇಲ್ಲ ಮಗು, ನಿನಗಿರುವ ಎಲ್ಲ ಶಕ್ತಿ ನೀನು ಹಾಕಲಿಲ್ಲ, ಯಾಕಂದರೆ ನೀನು ನನ್ನ ಕರೀಲೇ ಇಲ್ಲ, ಅಲ್ಲೇ ಕೂತಿದ್ದಲ್ಲ ನಾನು, ಅದು ನಿನ್ನ ಶಕ್ತಿನೇ ಅಲ್ಲೇನೋ ಎಂದು ಬಾಗಿದ್ರು. ಕಲ್ಲಿನ ಕೆಳಗೆ ಕೈ ಹಾಕಿ ಆ ಕಲ್ಲನ್ನು ಎತ್ತಿ ಒಗೆದ್ಬಿಟ್ರು. ಇದೊಂದು ಸಣ್ಣ ಘಟನೆ ಸ್ವಾಮಿ, ಆದದ್ದು ನಾನು ನೋಡಿದ್ದು. ನಮಗೂ ಹಾಗೇ ಅಲ್ವಾ, ದೈಹಿಕ ಶಕ್ತಿ ಮಾತ್ರ ನಮ್ಮದು ಅಂತ ಅನ್ಕೋತೇವೆ ನಾವು. ಅದನ್ನು ಮಾತ್ರ ಬಳಸಿ ದಣದು ಸಾಧ್ಯವಾಗದೇ ಇದ್ದಾಗ ಸೋತೆ ಅಂತ ಅನ್ಕೋತೀವಿ. ದೈಹಿಕ ಶಕ್ತಿಯನ್ನು ಮೀರಿದಂಥ ಒಂದು ಪ್ರಾರ್ಥನೆ ಇದೆಯಲ್ಲ, ನಿಷ್ಕಲ್ಮಶವಾದ ಮನಸ್ಸಿನಿಂದ ಆರ್ತವಾಗಿ ಭಗವಂತನನ್ನು ಪ್ರಾರ್ಥಿಸಿದ್ದೇ ಆದರೆ ಅಸಾಮಾನ್ಯ ಶಕ್ತಿ ಬರ್ತದೆ. ಅದರೊಂದಿಗೆ ಸಮಾಜದಲ್ಲಿ ನೀವು ಒಬ್ಬರೇ ಅಲ್ಲ, ಬೇಕಾದಷ್ಟು ಜನ ಇದ್ದಾರೆ. ಅವಶ್ಯಕತೆ ಬಿದ್ದರೆ ಕೈ ಚಾಚಿ ಕೇಳಿದರೆ ನನ್ನ ಸಹಾಯಕ್ಕೆ ಬನ್ನಿ ಅಂದರೆ ಯಾರೋ ಕರುಣಾಮಯಿಗಳು 4 ಜನ ಬಂದವರು ನಿಮ್ಮ ಭಾರ ಹಂಚ್ಕೋತಾರೆ, ಭಾರ ಕಮ್ಮಿ ಆಗುತ್ತೆ. ಆದ್ದರಿಂದ ಜಗತ್ತಿನ ನಾನು ಒಬ್ಬನೇ ಅಲ್ಲ, ಯಾವುದೇ ಸಮಸ್ಯೆ ಬಂದರೂ ಜನ ಇದ್ದಾರೆ, ಅವರು ಸಹಾಯ ಪಡ್ಕೊಳ್ಬೋದು ಅನ್ನೋ ಧೈರ್ಯ ಇದ್ದರೆ ಎಂಥ ದೊಡ್ಡ ಕೆಲಸಕ್ಕೂ ಕೂಡ ಕೈ ಹಾಕ್ಬೋದು. ಅದೊಂದು ಪ್ರಾರ್ಥನೆಯ ಶಕ್ತಿ. ಇವೆರಡೂ ನಮ್ಮ ಮನಸ್ಸಿನಲ್ಲಿದ್ದರೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ.